ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಸೂಪರ್ ಆಗಿದ್ದೀವಿ. ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಮಧ್ಯಾಹ್ನ ಮೇಲೆ ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಏನಾದರೂ ಸ್ನ್ಯಾಕ್ಸ್ ಮಾಡೋಣ ಅಂತ ಹೇಳಿ. ಮಧ್ಯಾಹ್ನ ಊಟ ಆಯಿತು, ಇನ್ನು ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ಮಾಡೋಣ ಅಂತ ಅಂದ್ಕೊಂಡೆ. ಯಾವಾಗೂ ಸ್ನ್ಯಾಕ್ಸ್ ತಿಂದೆ ಬೇಜಾರಾಗೋಗಿತ್ತು. ಇವತ್ತು ಪಿಜ್ಜಾ ಮಾಡೋಣ ಅಂದ್ಕೊಂಡಿದ್ದೀನಿ ಮನೇಲೇ. ನೋಡೋಣ, ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ಹೇಳಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು ನಾನು. ಆಚೆ ತಿಂದಿದ್ದೀನಿ, ಬಟ್ ಮನೇಲಿ ಯಾವತ್ತೂ ಟ್ರೈ ಮಾಡಿಲ್ಲ. ಇವತ್ತು ಟ್ರೈ ಮಾಡೋಣ ಹೇಗೆ ಬರುತ್ತೆ ಅಂತ ಹೇಳಿ. ಬನ್ನಿ, ನಿಮಗೂ ಶೇರ್ ಮಾಡೋಣ ಅನಿಸ್ತು. ಅದು ಸರಿ ಬರಲಿ, ಸರಿ ಬರದೇ ಇರಲಿ, ನಾನು ತೋರಿಸ್ತೀನಿ ನಿಮಗೆ ಹೇಗೆ ಬರುತ್ತೆ ಅಂತ ಹೇಳಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸ್ದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಬನ್ನಿ, ವಿಡಿಯೋದಲ್ಲಿ ಇನ್ನೂ ತಡ ಮಾಡೋದು ಬೇಡ, ವಿಡಿಯೋಗೆ ಹೋಗೋಣ. ಫಸ್ಟು ನಾವು ಸಾಸ್ ರೆಡಿ ಮಾಡ್ಕೊಳ್ಳೋಣ. ಬೇಕಾಗಿರುವಂತಹ ಸಾಮಗ್ರಿಗಳು ಈರುಳ್ಳಿ ಮತ್ತು ಟೊಮೆಟೊ. ಅದನ್ನು ಸಣ್ಣದಾಗಿ ಹೆಚ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೋಬೇಕು. ಪ್ಯಾನ್ನ ಬಿಸಿ ಮಾಡಿಕೊಂಡು 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಂಡು ಹಚ್ಚಿರುವಂತಹ ಈರುಳ್ಳಿ ಆ್ಯಡ್ ಮಾಡಿಕೊಂಡು ಲೈಟಾಗಿ ಫ್ರೈ ಮಾಡೋಣ. ಜಾಸ್ತಿ ಹೈ ಫ್ಲೇಮಲ್ಲಿ ಬೇಡ, ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೊಳ್ಳೋಣ. ಹಾಗೆ 1 ಟೀ ಸ್ಪೂನಷ್ಟು ಜೀರಿಗೆ ಆ್ಯಡ್ ಮಾಡ್ಕೊಳ್ಳೋಣ, ಟೇಸ್ಟಿಂಗಿಗೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಮತ್ತು ಈರುಳ್ಳಿ ಸ್ವಲ್ಪ ಬೇಗ ಫ್ರೈ ಆಗಲಿ ಅಂತ ಹೇಳಿ ನಾನು 1 ಟೇಬಲ್ ಸ್ಪೂನು ಅಥವಾ ಟೀ ಸ್ಪೂನ್ ಚಿಕ್ಕ ಸ್ಪೂನಲ್ಲಿ ಸ್ವಲ್ಪ ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ಟೇಸ್ಟಿಗೇನಲ್ಲ, ಈರುಳ್ಳಿ ಫ್ರೈ ಆಗೋದಕ್ಕೆ ಅಷ್ಟೇ. ಇನ್ನು ಅದು ಅರ್ಧಂಬರ್ಧ ಬೆಂದಾದಮೇಲೆ ಸ್ವಲ್ಪ ನಾವು ಟೊಮೆಟೊ ಏನು ಹಚ್ಚಿಟ್ಕೊಂಡಿದ್ವಲ್ಲ ಅದನ್ನೇ ಆ್ಯಡ್ ಮಾಡಿಕೊಂಡು ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ನಾವು ಹೊರ್ಗಡೆಯಿಂದ ಸಾಸ್ ಯಾವುದೇ ಥರದ ಸಾಸ್ ಯೂಸ್ ಮಾಡಿಲ್ಲ, ಮನೇಲೇ ರೆಡಿ ಮಾಡ್ಕೊತಾ ಇದ್ದೀನಿ. ಅದಕ್ಕೋಸ್ಕರ ಸಾಸಿಗೆ ಏನೇನು ಯೂಸ್ ಆಗುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತಾ ಇರೋದು. ಮತ್ತು ಇದಕ್ಕೆ ಕಸ್ತೂರಿ ಮೆಂತಿನೂ ಆ್ಯಡ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ತುಂಬ ಟೇಸ್ಟ್ ಫ್ಲೇವರ್ಗೆ ಚೆನ್ನಾಗಿರುತ್ತೆ ಅಂತೇಳಿ ನಾನು ಇದಕ್ಕೆ ಲೈಟಾಗಿ ಕಸ್ತೂರಿ ಮೆಂತಿನೂ ಆ್ಯಡ್ ಮಾಡ್ಕೋತೀನಿ. ಇನ್ನು ಇದನ್ನೇ ಫ್ರೈ ಮಾಡಿಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಈ ಥರ ಫ್ರೈ ಆಗುತ್ತೆ. ಇನ್ನು ಸ್ವಲ್ಪ ಅದು ಪೇಸ್ಟ್ ಮಾಡಿಕೊಂಡಾಗ ಮಂದ ಬರಲಿ ಅಂತ ಹೇಳಿ ನಾನು ಒಂದು 3-4 ಗೋಡಂಬಿನ ಆ್ಯಡ್ ಮಾಡ್ಕೊತೀನಿ. ನಿಮಗೆ ಆಪ್ಷನಲ್ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲ ಅಂದರೆ ಬೇಡ, ಸ್ಕಿಪ್ ಮಾಡ್ಬೋದು. ನಾನು 1-2 ಇದ್ವು, ಹಾಗಾಗಿ ಅವನ್ನೇ ಆ್ಯಡ್ ಮಾಡ್ಕೊಂಡಿದ್ದೀನಿ, ಪೇಸ್ಟ್ ಆದಾಗ ಮಂದ ಬರಲಿ ಅಂತ. ಇನ್ನು ಸೈಡ್ಗೆ ಎತ್ತಿಟ್ಕೊಂಡು ಅದನ್ನು ಆರಿದ ಮೇಲೆ ಪೇಸ್ಟ್ ಮಾಡಬೇಕು. ಜಾಸ್ತಿ ನೀರೆಲ್ಲ ಹಾಕ್ಕೊಬಾರ್ದು, ತೆಳ್ಳಗಾಗೋಗ್ಬಿಡುತ್ತೆ. ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು, ಜಾಸ್ತಿ ತೆಳು ಬೇಡ. ಫಸ್ಟು ಪ್ಯಾನ್ ಇಟ್ಬಿಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ. ನಾನು ಅದಕ್ಕೆ ಖಾರ ಏನೂ ಆ್ಯಡ್ ಮಾಡಿಲ್ಲ, ಅಂದರೆ ಚಿಲ್ಲಿ ಪೌಡರ್ ಆಗಲಿ ಚಿಲ್ಲಿ ಇವಾಗಲಿ ಗ್ರೀನ್ ಚಿಲ್ಲಿ ಏನೂ ಆ್ಯಡ್ ಮಾಡಿರಲಿಲ್ಲ. ಇದಕ್ಕೆ ಸ್ವಲ್ಪ 1.5 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಖಾರ ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕೋಬೋದು. ಲೋ ಫ್ಲೇಮಲ್ಲಿ ಲೈಟಾಗಿ ಬಿಸಿ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಕಲರ್ ಚೇಂಜ್ ಆಗಿದೆ. ಇನ್ನು ಹೈ ಫ್ಲೇಮ್ ಹಾಕ್ಬಿಟ್ರೆ ಏನಿಲ್ಲ, ಕಪ್ಪಾಗಿ ಹೋಗ್ಬಿಡುತ್ತೆ. ಅದಕ್ಕೆ ಲೋ ಫ್ಲೇಮಲ್ಲೇ ಹಾಕ್ಕೋಬೇಕು. ಮಿಕ್ಸಿ ಜಾರಲ್ಲಿರೋದನ್ನ ಫ್ರೈ ಮಾಡ್ಕೊತಾ ಇದ್ದೀನಿ ಗೈಸ್. ಅದಕ್ಕೆ ಸ್ವಲ್ಪನೇ ನೀರು ಆ್ಯಡ್ ಮಾಡಿಕೊಂಡು ಹಾಕ್ಕೊಳ್ಳಿ. ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಂಡ್ರೆ ಸಾಸ್ ತುಂಬ ತೆಳು ಆಗುತ್ತೆ. ನೀವು ಸ್ವಲ್ಪನೇ ಅದು ಜಾರ್ ಅಷ್ಟೇ, ಅದ್ರ ಸುತ್ತು ಇರೋದನ್ನ ಸ್ವಲ್ಪ ತೊಳೆದು ನೀರು ಆ್ಯಡ್ ಮಾಡ್ಕೊಳ್ಳಿ ಸಾಕು, ಅಷ್ಟೇ. ಅದಕ್ಕೇನು ಎಕ್ಸ್ಟ್ರಾ ನೀರು ಆ್ಯಡ್ ಮಾಡೋದು ಬೇಡ. ಜಾರಲ್ಲಿ ಏನಿರುತ್ತೋ ಅದನ್ನು ತೊಳೆದು ಹಾಕ್ಕೊಂಡ್ರೆ ಸಾಕು. ಈ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು ಗೈಸ್, ಚೆನ್ನಾಗಿರುತ್ತೆ. ಮತ್ತು ತೆಳು ಆಗೋದ್ರೆ ನಾವು ಅದು ಪೇಸ್ಟನ್ನ ಹಾಕುವಾಗ ಆಚೆ ಈಚೆ ಎಲ್ಲ ಹೋಗ್ಬಿಡುತ್ತೆ, ಅಷ್ಟು ಚೆನ್ನಾಗಿರಲ್ಲ. ಸಾಸ್ ಅಂದರೆ ಇಷ್ಟೇ ಇರಬೇಕು, ಈ ಕನ್ಸಿಸ್ಟೆನ್ಸಿಲೇ. ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಳೋಣ. ಈಗ ಟೇಸ್ಟಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಳ್ಳೋಣ. ನಿಮಗೆ ಎಷ್ಟು ಬೇಕೋ ಅಷ್ಟಕ್ಕೆ. ನಾನು ಖಾರ ಸ್ವಲ್ಪ ಜಾಸ್ತಿನೇ ಹಾಕಿದ್ದೆ, ಅದಕ್ಕೋಸ್ಕರ ಉಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಇನ್ನು 1 ಟೇಬಲ್ ಸ್ಪೂನ್ ಶುಗರ್ ಆ್ಯಡ್ ಮಾಡ್ತಾ ಇದ್ದೀನಿ ಗೈಸ್. ಶುಗರ್ ಹಾಕಿದ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಇರುತ್ತೆ. ಸಾಸ್ ಅಂದರೆ ಹುಳಿ ಉಪ್ಪು ಖಾರ 3 ಇರುತ್ತಲ್ವ, ಹಾಗಾಗಿ ನಾನು ಸ್ವಲ್ಪ ಶುಗರನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಶುಗರ್ ಕೋಟಿಂಗ್ ಇದ್ರೇ ಸಾಸಿಗೆ ಟೇಸ್ಟ್ ಚೆನ್ನಾಗಿರೋದು. ಮತ್ತು ಇದಕ್ಕೆ ಬೇಕಂದರೆ ನೀವು ಈ ಸ್ವಲ್ಪ ಜೀರಿಗೆ ಪೌಡ್ರನ್ನು ಹಾಕ್ಕೋಬೋದು ಅದ್ರ ಮೇಲ್ಗಡೆ. ನಾನು ಆಲ್ರೆಡಿ ಅದಕ್ಕೆ ಹಾಕಿದ್ದೆ, ಹಾಗಾಗಿ
ಮಿಕ್ಸಿ ಜಾರ್ಗೆ ಹಾಕ್ಕೊಂಡಿದ್ನಲ್ಲ ಮಿಕ್ಸಿ ಹಾಕ್ಕೊಳ್ಳೋಕ್ಕೆ, ಹಾಗಾಗಿ ಈಗೇನು ಯೂಸ್ ಮಾಡ್ಕೊಂಡಿಲ್ಲ. ನೋಡಿ ಈ ಥರ ಕುದಿಬೇಕು ಗೈಸ್, ಇಷ್ಟು ಕುದಿದ್ರೆ ಸಾಕು, ಲೋ ಫ್ಲೇಮಲ್ಲೇ ಕುದೀಲಿ. ಇನ್ನು ಫ್ಲೇವರ್ಗೋಸ್ಕರ ಕಸ್ತೂರಿ ಮೆಂತಿನೂ ಹಾಕೋಬೋದು, ತುಂಬ ಚೆನ್ನಾಗಿ ಘಮ ಘಮ ಅಂತ ಇರುತ್ತೆ. ಇದು ಸ್ವಲ್ಪ ಆರಿದ್ದಾದಮೇಲೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡ್ಬಿಡೋಣ. ಗೈಸ್ ತುಂಬ ಚೆನ್ನಾಗಿರುತ್ತೆ, ಮನೇಲೇ ಸಾಸ್ ಮಾಡ್ಕೊಳ್ಳಿ, ಈ ರೀತಿ ಟೇಸ್ಟಿಯಾಗಿರುತ್ತೆ. ಇನ್ನು ಒಂದು ಕಡೆ ಹಿಟ್ಟು ಕಲಿಸ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ ಗೈಸ್. ಒಂದು ಬೌಲಲ್ಲಿ ಮೊಸರು ತೊಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಒಂದು ಟೀ ಸ್ಪೂನಷ್ಟು ಸೋಡಾ, ಅಡುಗೆ ಸೋಡಾ ಆ್ಯಡ್ ಮಾಡ್ಕೊತಾ ಇದ್ದೀನಿ ಗೈಸ್. ಜಾಸ್ತಿ ಹಾಕ್ಕೊತಾ ಇಲ್ಲ ನಾನು, ನಮ್ಮ ಮನೇಲಿ ಸ್ವಲ್ಪ ಸೋಡಾ ಕಡಿಮೆ ತಿನ್ನೋದು, ಹಾಗಾಗಿ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡು 3 ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಅದು ಸ್ವಲ್ಪ ಮೊಸರು ಗಂಟಾಗಿರುತ್ತಲ್ಲ, ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿ 1.5 ಕಪ್ಪಷ್ಟು, ನಾನು ಇಲ್ಲಿ ಮೈದಾ ಯೂಸ್ ಮಾಡ್ತಾ ಇಲ್ಲ, ಗೋಧಿ ಹಿಟ್ಟಿನಿಂದ ಮಾಡ್ತಾಯಿದ್ದೀನಿ. ನಮ್ಮ ಮನೇಲಿ ಮೈದಾ ಯೂಸ್ ಮಾಡೋದು ತುಂಬಾ ಕಡಿಮೆ, ಹಾಗಾಗಿ ನಾನು ಗೋಧಿಯಿಂದನೇ ಟ್ರೈ ಮಾಡ್ತಾಯಿದ್ದೀನಿ. ಗೋಧಿ ಹಿಟ್ಟು 1.5 ಕಪ್ನಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾವು ಇರೋದು 3 ಜನ, ಸಾಕು ಗೈಸ್, 3 ಜನಕ್ಕೆ ಎಷ್ಟಾಗುತ್ತೋ ಅಷ್ಟು ಮಾಡ್ತಾಯಿದ್ದೀನಿ. ಹಾಗಾಗಿ 1.5 ಕಪ್ನಷ್ಟು ಗೋಧಿ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತೆಳ್ಳಗೆ ಕಲಿಸ್ಕೋಬೇಕು. ಸ್ವಲ್ಪನೇ ನೀರು ಹಾಕ್ಕೊಂಡು ಲೈಟಾಗೆ ಕಲಿಸ್ಕೋಬೇಕು ಗೈಸ್. ನೋಡಿ ಕೈಗೆಲ್ಲ ಮೆತ್ಕೊಳ್ಳೋ ಥರನೇ ಇರಲಿ. ಲಾಸ್ಟಿಗೆ ಆಯಿಲ್ ಹಾಕ್ಕೊಂಡು ನೀಟಾಗೆ ನಾದ್ಕೊಂಡ್ರೆ ಈ ಥರ ಇರುತ್ತೆ, ತುಂಬ ಚೆನ್ನಾಗಿ ಮೆತ್ತಗೂ ಇರುತ್ತೆ ಗೈಸ್. ನೋಡಿ ಫೈನಲಿ ಈ ಥರ ನಾದ್ಕೊಂಡಿದ್ದೀನಿ. ಇನ್ನು ಇದನ್ನು ಚಪಾತಿ ಥರ ಮಾಡ್ಕೋಬೇಕು. ನಾವು ನಾರ್ಮಲಾಗಿ ಮನೇಲಿ ಚಪಾತಿ ಮಾಡ್ತೀವಲ್ಲ, ಅದು 2 ಚಪಾತಿ ಮಾಡೋವಷ್ಟು ದಪ್ಪ ತಗೊಂಡು, ಅಂದರೆ ಅಷ್ಟು ದಪ್ಪದ್ದು ಉಂಡೆ ತಗೊಂಡು 1 ಚಪಾತಿಗೆ ಯೂಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ನೋಡಿ, ಅದು ಚೆನ್ನಾಗಿ ಮಿದ್ದಿದೆ, ಅಷ್ಟು ಸ್ಮೂತಾಗೇ ಇದೆ, ಕೈಯಲ್ಲೇ ಪ್ರೆಸ್ ಮಾಡಿದ್ರೆ ಸಾಕು ಆಗುತ್ತೆ. ಆದರೂ ನಾನು ರೌಂಡ್ ಶೇಪ್ ಬರಲಿ ಅಂತ ಹೇಳಿ ಇದು ಚಪಾತಿ ಲಟ್ಸೋದು ಬರುತ್ತಲ್ಲ ಗೈಸ್, ಅದರಿಂದನೇ ರೌಂಡ್ ಶೇಪ್ ಮಾಡ್ಕೋತೀನಿ. ನಾವು ಕೈಯಲ್ಲೇ ತಟ್ಟಿದ್ರೆ ಸ್ವಲ್ಪ ದಪ್ಪ ಇರುತ್ತೆ, ಅದು ಬೇಯೋದಕ್ಕೂ ಸ್ವಲ್ಪ ಸಾಧ್ಯ ಆಗಲ್ಲ. ಇದರಲ್ಲಿ ಲಟ್ಟಿಸ್ಕೊಂಡ್ರೆ ಸ್ವಲ್ಪ ತೆಳ್ಳೂ ಬರುತ್ತೆ ಗೈಸ್, ಹಾಗೆ ಬೇಯುತ್ತೆ. ತಿರ್ತಿರುವಾಗ್ದಾಗ ಸ್ವಲ್ಪ ಬೇಯೋದಕ್ಕೂ ಈಸಿ ಆಗುತ್ತೆ, ಇಲ್ಲ ಅಂದರೆ ಅದು ಬೇಯೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ಅಂದರೆ ಸೀದೋಗ್ಬಿಡುತ್ತೆ ಒಂದು ಕಡೆ ಹಾಗೆ ಇಟ್ಕೊಂಡ್ರೆ. ಇನ್ನು ಪಿಜ್ಜಾಗೆ ಮೇಲೆ ಡೆಕೋರೇಟ್ ಮಾಡೋದಕ್ಕೆ ನಿಮ್ಗೆ ಎಷ್ಟು ವೆಜಿಟೇಬಲ್ ಬೇಕಾದ್ರೂ ಹಾಕ್ಕೋಬೋದು. ನಾನು ಕ್ಯಾಪ್ಸಿಕಮ್, ಟೊಮೆಟೊ, ಈರುಳ್ಳಿ ಅಷ್ಟೇ ಯೂಸ್ ಮಾಡ್ಕೊತಾ ಇದ್ದೀನಿ. ಇನ್ನು ಒಂದು ಕಡೆ ನೋಡಿ ಈ ಥರ ಬೇಯಿಸ್ಕೊತಾ ಇದ್ದೀನಿ ಗೈಸ್, ರೌಂಡಾಗಿ ತಿರುತ್ತಾ ಚಪಾತಿ ಥರ ಬೇಯಿಸ್ಕೊತಾ ಇದ್ದೀನಿ. ಇನ್ನು ಒಂದು ಸೈಡ್ ಚೆನ್ನಾಗಿ ಬೆಂದರೆ ಸಾಕು, ಈ ಕಡೆ ಲೈಟಾಗಿ ಬೇಯಿಸ್ಕೊಳ್ಳಿ, ಒಂದು ಕಡೆ ಮಾತ್ರ ನೀಟಾಗೆ ಬೇಯಿಸ್ಕೊಳ್ಳಿ. ನೋಡಿ ಈ ಥರ ಅದನ್ನು ಆವಾಗ ತಿರುತ್ತಾನೆ ಇರಬೇಕು, ಯಾಕಂದರೆ ಸೀದ್ಬಿಡುತ್ತೆ. ಎಡ್ಜಲ್ಲೆಲ್ಲ ಚೆನ್ನಾಗಿ ಬೆಂದರೆ ಒಂದು ಸ್ವಲ್ಪ ದಪ್ಪ ಆಗುತ್ತೆ, ನಾವು ಸೋಡಾ ಆ್ಯಡ್ ಮಾಡಿರ್ತೀವಲ್ಲ, ಹಾಗಾಗಿ ಲೈಟಾಗೆ ಊದ್ಕೊಳ್ಳುತ್ತೆ ಗೈಸ್. ನೀವು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು. ಇನ್ನು ಇದು ಬೆಂದಾದಮೇಲೆ ಇದನ್ನು ಡೆಕೋರೇಟಿವ್ ಮಾಡೋದಕ್ಕೆ ನಾವು ಲಾಸ್ಟಿಗೆ ಸ್ಟವ್ ಆಫ್ ಮಾಡ್ಕೋಬೇಕಾಗುತ್ತೆ. ನಾನು ಇಲ್ಲಿ 2 ಕಡೆನೂ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ನಮ್ಮ ಮನೇಲಿ ಸ್ವಲ್ಪ ಫುಡ್ ವಿಷಯದಲ್ಲಿ ರಿಸ್ಟ್ರಿಕ್ಷನ್ ಜಾಸ್ತಿ, ಇಲ್ಲಿ ಬೆಂದಿಲ್ಲ ಅಲ್ಲಿ ಬೆಂದಿಲ್ಲ ಅಂತ ಹೇಳೋದು, ಹಾಗಾಗಿ ನಾನು 2 ಕಡೆನೂ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ. ಈ ಕಡೆ ನೋಡಿ ಚೆನ್ನಾಗಿ ಬೆಂದಿದೆ. ಇನ್ನು 2 ಕಡೆ ಚೆನ್ನಾಗಿ ಬೆಂದಿರೋದ್ರಿಂದ ಇನ್ನು ಅದನ್ನು ಡೆಕರ್ ಮಾಡಬೇಕಲ್ಲ ಗ್ಯಾಸ್, ಪಿಜ್ಜಾ ಅದ್ರ ಮೇಲೆಲ್ಲ, ಅದಕ್ಕೋಸ್ಕರ ಇನ್ನು ಸ್ಟವ್ ಆಫ್ ಮಾಡ್ಕೊತಾ ಇದ್ದೀನಿ. ಅದೆಲ್ಲ ಇಡೋದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ, ಹಾಗಾಗಿ ಅದು ಮತ್ತೆ ಆಮೇಲೆ ಸೀದ್ಬಿಡುತ್ತಲ್ಲ, ಅದಕ್ಕೋಸ್ಕರ. ಅದು ಹಿಂದಗಡೆದು ಸ್ವಲ್ಪ ಲೈಟಾಗಿ ಬೆಂದಿತ್ತು, ಇದು ಸ್ವಲ್ಪ ಜಾಸ್ತಿ ಬೆಂದಿದೆ, ಅದಕ್ಕೆ ಇದನ್ನು ನಾನು ಟಾಪ್ ಸೈಡ್ ಆಗಿ ತೊಗೊಂಡೆ. ಇದ್ರ ಮೇಲೆ ನಾವು ಮಾಡ್ಕೊಂಡಿರೋ ಅಂಥ ಸಾಸ್ನ ಅಪ್ಲೈ ಮಾಡೋಣ. ಚೆನ್ನಾಗಿ ಒಂದು ಸ್ವಲ್ಪನೂ ಗ್ಯಾಪ್ ಇಲ್ದಿರ ನೀಟಾಗಿ ಫಿಲ್ ಮಾಡೋಣ ಗೈಸ್. ಅದೆಲ್ಲ ಫಿಲ್ ಮಾಡಿದ್ರೇ ಟೇಸ್ಟೂ ಚೆನ್ನಾಗಿರೋದು. ಏನಾದರೂ ಗ್ಯಾಪ್ ಬಿಟ್ಟು ಸ್ವಲ್ಪ ಆ್ಯಡ್ ಮಾಡಿದ್ರೆ, ಅಥವಾ ನೀಟಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಿಲ್ಲ ಅಂದರೆ ಒಂದೊಂದು ಕಡೆ ಜಾಸ್ತಿ ಇರುತ್ತೆ, ಒಂದೊಂದು ಕಡೆ ಕಡಿಮೆ ಇರುತ್ತೆ, ತಿನ್ನುವಾಗ ಟೇಸ್ಟ್ ಚೆನ್ನಾಗಿರಲ್ಲ. ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಈ ಥರ ಕಲರ್ಫುಲ್ಲಾಗಿದೆ ಅಲ್ವಾ. ಬಟ್ ಅಂಗಡಿಯಿಂದ ತರೋ ಸಾಸ್ ಥರ ಏನಿಲ್ಲ, ಫುಲ್ ರೆಡ್ ಇರುತ್ತೆ ಅದು. ಇದು ಸ್ವಲ್ಪ ಟೊಮೆಟೊ ಕಾಯಿ ಇರೋದ್ರಿಂದ ನಮ್ಮದು ಸ್ವಲ್ಪ ಲೋ ಕ್ವಾಲಿಟಿ, ಅಂದರೆ ಕ್ವಾಲಿಟಿ ಎಲ್ಲ ಕಲರ್ ಲೋ ಇದೆ ಅಷ್ಟೇ. ಇನ್ನು ಚೀಸು ನಾನು ಹೊರಗಡೆಯಿಂದನೇ ತರಿಸ್ಕೊಂಡಿದ್ದೆ, ಅದು ಲೇಯರ್ ಚೀಸ್ ಇತ್ತು, ಅದನ್ನು ನಮ್ಮ ಹೇಮಂತ್ ಉದ್ದುದ್ದ ಕಟ್ ಮಾಡಿದ್ದಾನೆ.
ಅದನ್ನು ಸ್ವಲ್ಪ ಅಲ್ಲೇದಲ್ಲೇ ಹಾಕ್ತಾ ಇದ್ದೀನಿ ಗೈಸ್. ಪಿಜ್ಜಾಗೆ ಚೀಸ್ ಇಲ್ಲ ಅಂದರೆ ಪಿಜ್ಜಾ ಅನ್ನಿಸ್ಕೊಳ್ಳೋದೇ ಇಲ್ಲ. ಹಾಗಾಗಿ ಚೀಸ್ ಮಾತ್ರ ಹೊರಗಡೆಯಿಂದ ತರಿಸಿರೋದು, ಇನ್ನೆಲ್ಲ ಮನೆಯಲ್ಲೇ ರೆಡಿ ಮಾಡ್ಕೊಂಡಿರೋದು. ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಹಾಗೆ ಟೊಮೆಟೊನೂ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನಿಮಗೆ ಬೇಕು ಅಂದರೆ ಡ್ರೈ ಫ್ರೂಟ್ಸು ಆ್ಯಡ್ ಮಾಡ್ಕೋಬೋದು, ಮತ್ತು ಚಿಕನ್ ಆ್ಯಡ್ ಮಾಡ್ಕೋಬೋದು. ನಿಮ್ಗೆ ಇಷ್ಟ ಆಗಿರುವಂತಹ ತರಕಾರಿ ಯಾವುದೇ ಇದ್ದರೂ ಆ್ಯಡ್ ಮಾಡ್ಕೋಬೋದು ಗೈಸ್. ನಿಮಗೆ ಡೆಕೋರೇಟಿವ್ಗೆ ಏನೇನು ಇಷ್ಟನೋ ಎಲ್ಲನೂ ಹಾಕ್ಕೋಬೋದು. ನಾನು ನಮ್ಮನೆಯಲ್ಲಿ ಕ್ಯಾಪ್ಸಿಕಮ್, ಟೊಮೆಟೊ, ಈರುಳ್ಳಿ ಅಷ್ಟೇ ಇದ್ದಿದ್ದು, ಹಾಗಾಗಿ ನಾನು ಇದರಲ್ಲೇ ಮಾಡ್ತಾಯಿದ್ದೀನಿ. ಮತ್ತು ಬೇರೆ ಬೀನ್ಸ್ ಅದೆಲ್ಲ ಅಷ್ಟಾಗಿ ತಿನ್ನಕ್ಕೆ ಅನಿಸಲ್ಲ, ಅದು ಬೇಗ ಬೇಯೋದು ಇಲ್ಲ ಅಂತೇಳಿ ಇನ್ನು ಇದರಲ್ಲೇ ಮಾಡ್ತಾಯಿದ್ದೀನಿ. ಲಾಸ್ಟಿಗೆ ಅದ್ರ ಮೇಲೆ ಕಸ್ತೂರಿ ಮೆಂತಿನ ಆ್ಯಡ್ ಮಾಡ್ತಾಯಿದ್ದೀನಿ. ಅದಕ್ಕೆ ಡೆಕೋರೇಟಿವ್ ಆಗಿ ಚೆನ್ನಾಗಿರುತ್ತೆ ಅಂತೇಳಿ ಇನ್ನು ಲಾಸ್ಟ್ ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಗೈಸ್. ಆಲ್ರೆಡಿ ಖಾರ ಇದೆ ಅದರಲ್ಲಿ ಸಾಸಲ್ಲಿ, ಬಟ್ ಲೈಟಾಗಿ ರೆಡ್ ಚಿಲ್ಲಿ ಫ್ಲೇಕ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ, ಟೇಸ್ಟಿಗೂ ಚೆನ್ನಾಗಿರುತ್ತೆ ಅಂತೇಳಿ. ಇನ್ನು ಇದನ್ನು ಈಗ ಲಿಡ್ ಕ್ಲೋಸ್ ಮಾಡೋಣ, ಯಾವ ಥರ ಬರುತ್ತೆ ಅಂತೇಳಿ. ಒಂದು 15 ಮಿನಿಟ್ಸ್ ಬಿಡೋಣ. ಅಷ್ಟರೊಳಗೆ ಇನ್ನೂ ಸ್ವಲ್ಪ ಹಿಟ್ಟಿತ್ತಲ್ಲ, ಅದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳಿ. ನೋಡಿ, ಅದು ಫಸ್ಟದು ನಾನು ಹಾಗೆ ನಾದ್ಕೊಂಡಿದ್ದೆ, ಬಟ್ ಇದನ್ನು ಈ ಸ್ವಲ್ಪ ಚೀಸು ಮತ್ತು ಸಾಸ್ ಎಲ್ಲ ಹಾಕಿದ್ದು ಹೊರ್ಗಡೆ ಹೋಗಬಾರ್ದು ಅಂತ ಹೇಳಿ ಈ ಥರ ಎಡ್ಜಲ್ಲಿ ಸ್ವಲ್ಪ ದಪ್ಪ ಮಾಡ್ಕೊಂಡಿದ್ದೀನಿ. ಇದು ಯಾವ ಥರ ಇರುತ್ತೆ ಅಂತ ಹೇಳಿ ನೀವು ಹೇಳಿ ನೋಡೋಣ. ಚೀಸು ಆಮೇಲೆ ಸಾಸ್ ಹಾಕಿದ್ದು ಒಂದು ತರಕಾರಿದಾಗಲಿ ಯಾವುದೂ ಹೊರ್ಗಡೆ ಹೋಗಬಾರ್ದು ಅಂತ ಇದನ್ನು ಸ್ವಲ್ಪ ದಪ್ಪ ಮಾಡ್ಕೊಂಡಿರೋದು. ನೋಡಿ, ಅದು ಏನು ದಪ್ಪ ಮಾಡ್ಕೊಂಡಿದ್ನ ಅದ್ರ ಕಡೆ ಸಾಸನ್ನ ಹಾಕೋಬೇಕು. ಅಂದರೆ ಮೇಲ್ಗಡೆ ಎತ್ತಿರ್ತೀವಲ್ಲ, ಟಬ್ ಥರ ಇರುತ್ತೆ, ಎಡ್ಜಲ್ಲೆಲ್ಲ ಸ್ವಲ್ಪ ದಪ್ಪ ಇರುತ್ತೆ, ಅದ್ರ ಕಡೆ ಸಾಸನ್ನ ಹಾಕೋಬೇಕು. ಆವಾಗ ನಾವೆಷ್ಟೇ ಜಾಸ್ತಿ ಸಾಸ್ ಹಾಕಿದ್ರು, ಜಾಸ್ತಿ ಚೀಸ್ ಹಾಕಿದ್ರು ಹೊರ್ಗಡೆ ಹೋಗೋದಿಲ್ಲ, ಎಲ್ಲನೂ ಪಿಜ್ಜಾ ಮೇಲೆ ಇರುತ್ತೆ. ಮತ್ತು ಈ ಸೆಕೆಂಡ್ ಪಿಜ್ಜಾಗೆ ನಾವು ಸ್ವಲ್ಪ ಡಿಫ್ರೆಂಟಾಗೆ ಕಟ್ ಮಾಡಿದ್ದೀವಿ, ಚೀಸ್ನ ಲೇಯರಲ್ಲೇ ಹಾಕಿದ್ದೀವಿ ಸೆಂಟ್ರಿಗೊಂದು, ಇನ್ನೆಲ್ಲ ಚಿಕ್ಕ ಪೀಸಾಗಿ ಕಟ್ ಮಾಡಿದ್ದೀವಿ. ಒಂದೊಂದು ಪಿಜ್ಜಾನು ಒಂದೊಂದು ಥರ ಪಾಠ ಹೇಳ್ಕೊಡುತ್ತೆ ನಮಗೆ. ಟ್ರೈ ಮಾಡುವಾಗ ಒಂದು ಮಾಡಿದ್ರೆ ಇನ್ನೂ ಒಂದು ಚೆನ್ನಾಗಿ ಬರ್ಬೋದೇನೋ, ಇನ್ನೂ ಚೆನ್ನಾಗಿ ಬರ್ಬೋದೇನೋ ಅನ್ನೋ ಹಾಗೆ ಟ್ರೈ ಮಾಡಿದ್ದೀವಿ ನಾವು. ಫಸ್ಟ್ ಒನ್ನೂ ಚೆನ್ನಾಗೇ ಬಂದಿದೆ, ತೋರಿಸ್ತೀನಿ ನಿಮಗೆ ಲಾಸ್ಟಿಗೆ. ಇದು ಸೆಕೆಂಡ್ ಒನ್ ಮಾಡ್ತಾ ಇರೋದು, ಎರಡನೇದು. ಫಸ್ಟ್ ಡೆಕೋರೇಟ್ ಮಾಡಿದ್ದು ತೋರಿಸ್ದೆ ನಾನು ನಿಮಗೆ. ಇದು ಸೆಕೆಂಡ್ ಒನ್ ಡೆಕೋರೇಟಿವ್ ಮಾಡ್ತಾಯಿದ್ದೀವಿ. ಹೇಗೆ ಅನಿಸ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿ. ನಿಮಗೂ ತಿನ್ಬೇಕು ಅನಿಸ್ತಾ ಇದೆ ಅಲ್ವಾ ಗೈಸ್? ನನಗೂ ಅಷ್ಟೇ, ಅದು ಇನ್ನೂ ರೆಡಿನೇ ಆಗಿರಲಿಲ್ಲ, ಹೇಗೆ ಬರುತ್ತೋ ಏನೋ ಅಂತ ಹೇಳಿ ನನಗೂ ತುಂಬ ಎಕ್ಸೈಟಿಂಗ್ ಆಗಿದ್ದೆ. ಫಸ್ಟ್ ಟೈಮ್ ಮಾಡ್ತಿರೋದಲ್ವ ನಾನು, ಅದಕ್ಕೋಸ್ಕರ. ನೋಡಿ, ಈ ಥರ ಸೆಕೆಂಡ್ ಪಿಜ್ಜಾ ರೆಡಿ ಮಾಡಿದ್ವಿ. ಫಸ್ಟ್ ಪಿಜ್ಜಾ ತೋರಿಸಿದ್ದೀನಿ ನಿಮ್ಗೆ ಆಲ್ರೆಡಿ, ಇದು ಸೆಕೆಂಡ್ ಪಿಜ್ಜಾ. ಇನ್ನು ಚೀಸೆಲ್ಲ ಆಚೆ ಹೋಗಬಾರ್ದು, ಸ್ವಲ್ಪ ಇದಕ್ಕೆ ಜಾಸ್ತಿ ಚೀಸ್ ಆ್ಯಡ್ ಮಾಡಿದ್ದೀನಿ. ಫಸ್ಟ್ ಒಂದಕ್ಕೆ ಒಂದೇ ಚೀಸ್ ಆ್ಯಡ್ ಮಾಡಿದ್ದು. ಇನ್ನು ಲಾಸ್ಟಿಗೆ ಫೈನಲ್ ಕೋಟಿಂಗ್ ಕಸ್ತೂರಿ ಮೆಂತಿ ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ರೆಡ್ ಚಿಲ್ಲಿ ಫ್ಲೇಕ್ಸ್ ಹಾಕಿ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು 15 ಮಿನಿಟ್ಸ್ ಅಥವಾ 10 ಮಿನಿಟ್ಸ್ ಆದರೆ ಸಾಕು ಗೈಸ್. 15 ಮಿನಿಟ್ಸ್ ಎಲ್ಲ ಏನು ಅವಶ್ಯಕತೆ ಇಲ್ಲ. ನೋಡಿ ಫೈನಲಿ ಹೇಗೆ ಬಂದಿದೆ ಅಂತ ಹೇಳಿ ಪಿಜ್ಜಾ. ನೈಸ್ ಅಲ್ವಾ? ಮನೇಲಿ ಕೂಡ ನಾವು ಹೆಲ್ದಿಯಾಗಿ ಟ್ರೈ ಮಾಡ್ಬೋದು ಗೈಸ್. ಸೇಮ್ ನಾವು ಹೊರ್ಗಡೆಯಿಂದ ತರಿಸೋ ಥರನೇ ಇತ್ತು ಗೈಸ್ ಪಿಜ್ಜಾ ಮಾತ್ರ. ನಾನು ಅಂದ್ಕೊಂಡೇ ಇರಲಿಲ್ಲ ಈ ರೀತಿ ಬರುತ್ತೆ ಅಂತ ಹೇಳಿ. ನಾನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ನಾನು ಮಾಡ್ತೀನಿ ಅಂತ. ನಾನು ತಿಂದು ಹೇಳೋವರೆಗೂ ಯಾವ ಥರ ಇತ್ತು ಅಂತ ಹೇಳಿ ಯಾರು ನಮ್ಮ ಮನೆಯವ್ರಿಗೂ ಕೊಟ್ಟಿರಲಿಲ್ಲ ಗೈಸ್. ಚೆನ್ನಾಗಿದೆ ಅಂತ ಹೇಳಿದ್ಮೇಲೆ ನಮ್ಮ ಮನೆಯವ್ರಿಗೆ ಕೊಟ್ಟಿದ್ದು. ಪಿಜ್ಜಾ ಅಂತೂ ಸೂಪರಾಗಿತ್ತು. ಹೇಗೆ ಬರುತ್ತೋ ಏನೋ ಅಂದ್ಕೊಂಡಿದ್ವಿ, ಚೆನ್ನಾಗಿತ್ತು ಟೇಸ್ಟೂ. ತಿನ್ನೋಕ್ಕೂ ಸಾಫ್ಟಾಗೇ ಇತ್ತು. ಬಟ್ ನಾವು ಮೈದಾ ಯೂಸ್ ಮಾಡಿಲ್ಲ, ಗೋಧಿ ಹಿಟ್ಟನ್ನು ಯೂಸ್ ಮಾಡಿದ್ರಿಂದ ಸ್ವಲ್ಪ ಅಷ್ಟು ಮೈದಾ ಅಷ್ಟು ಸಾಫ್ಟ್ ಇಲ್ಲ, ಬಟ್ ಸಾಫ್ಟಾಗಿತ್ತು, ತಿನ್ನೋ ಥರ ಚೆನ್ನಾಗಿತ್ತು ಗೈಸ್. ಮನೇಲೇ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು. ನಿಮಗೂ ಯಾರಿಗಾನ ತಿನ್ನಬೇಕು ಅನ್ಸಿದ್ರೆ ನೀವು ಇದೇ ಥರ ಮನೇಲೇ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಔಟ್ಸೈಡೆಲ್ಲ ತಿನ್ನಕ್ಕೆ ಹೋಗ್ಬೇಡಿ ಜಾಸ್ತಿ. ತಿನ್ನಿ, ಮನೇಲಿ ಮಾಡೋಕ್ಕಾಗಿಲ್ಲ ಅಂದರೆ ಅವರು ಹೊರಗಡೆ ತಿನ್ಬೋದು. ಇನ್ನು ಮನೇಲಿ ಮಾಡ್ಬೋದು ಅಂದರೆ ಮನೇಲೇ ಮಾಡ್ಕೊಂಡು ತಿನ್ನಿ ಗೈಸ್. ಹೆಲ್ದಿ ಫುಡ್ ಅಲ್ವಾ, ಹೆಲ್ದಿಯಾಗೂ ಇರುತ್ತೆ, ಟೇಸ್ಟಿಯಾಗೂ ಇರುತ್ತೆ, ಮನೇಲಿ ಹೈಜೀನಾಗೂ ಇರುತ್ತೆ. ಹಾಗಾಗಿ ಮನೇಲೇ ಮಾಡಿ
ಓಕೆ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಲ್ಲಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾನು ಸ್ಟಾರ್ಟಿಂಗ್ ಹೇಳಿದ್ದೆ ಸರಿ ಬಂದರೂ ತೋರಿಸ್ತೀನಿ, ಸರಿ ಬಂದಿಲ್ಲ ಅಂದರೂ ತೋರಿಸ್ತೀನಿ ಅಂತೇಳಿ. ಫೈನಲಿ ಸರಿ ಬಂತು. ಚೆನ್ನಾಗಿತ್ತು ಗೈಸ್, ನೀವು ಬೇಕಂದ್ರೆ ಟ್ರೈ ಮಾಡ್ಬೋದು. ಕೀಪ್ ವಾಚಿಂಗ್. ನಾಳೆ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್, ಟೇಕ್ ಕೇರ್, ಬಾಯ್.